ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ವ ಮಹಾನ್ ನಿವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇಪದೇವೋ ವಿಶಿಷ್ಟಃ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವೃತ್ತಯೇ ತಯೇವ ವೇದಾಸ್ತ್ವನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಸಕಲಾಮಂಗಲ ಪರಿಹಾರಕಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಮದ್ಯ ದ್ವಾವಿಂಶಃ ಭಾಗಃ 22ನೇ ಭಾಗ ಪ್ರವರ್ತತೆ. ಅತ್ರ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ತ್ರಯೋವಿಂಶಃ 23ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ದ್ವಾವಿಂಶಃ ಅಧ್ಯಾಯಃ 22ನೇಯ ಅಧ್ಯಾಯ. ವೈಷ್ಣವೇ ಪಾಠೆ ದ್ವಾವಿಂಶಃ ಅಧ್ಯಾಯಃ. ಉತ್ತರ ಭಾರತಸ್ಯ ಪಾಠೆ ಏಕವಿಂಶಃ ಅಧ್ಯಾಯಃ 21ನೇಯ ಅಧ್ಯಾಯಃ ಪ್ರವರ್ತತೆ. ಕಶ್ಚನ ಬ್ರಾಹ್ಮಣಃ ಸ್ವಸ್ಯ ಪತ್ನೀಂ ತತ್ವವಿಷಯೇ ಜಿಜ್ಞಾಸಾಂ ಕುರ್ವತೀಂ ಏವಂ ಉತ್ತರಮಾಹ. ಅಸ್ಮಿನ್ ಭಾಗೆ ಅತೀತೆ ಚ ಭಾಗೆ ಕಸ್ಯಚನ ಅಪೂರ್ವಸ್ಯ ಯಜ್ಞಸ್ಯ ವರ್ಣನಂ ಪ್ರಾಶ್ರಾವಿ. ದಶ ಇಂದ್ರಿಯಾಣ್ಯೇವ ಹೋತಾರಃ ಅಪಿ ಚ ದಶ ಅಗ್ನಯಃ ತತ್ರ ವರ್ತಂತೆ. ದಶವಿಧ ಹವಿಂಷಿ ತತ್ರ ಹೂಯಂತೆ. ಒಂದು ವಿಶಿಷ್ಟವಾದಂತಹ ಯಜ್ಞದ ಬಗ್ಗೆ ನಾವಿಲ್ಲಿ ಕೇಳ್ತಾ ಇದ್ದೇವೆ. 10 ಇಂದ್ರಿಯಗಳೇ ಹೋತ್ರಗಳು, ಯಜ್ಞವನ್ನು ಮಾಡುವಂಥವರು. 10 ಅಗ್ನಿಗಳಿವೆ ಅಲ್ಲಿ, ಅದನ್ನು ಕೂಡ ನಾವು ನೋಡಿದ್ದೇವೆ. ದಿಕ್ಕು, ವಾಯು, ಸೂರ್ಯ ಮೊದಲಾದ ಅಗ್ನಿಗಳ ಬಗ್ಗೆ ಅಲ್ಲಿ ವರ್ಣನ ಬಂದಿದೆ. ಅದರಲ್ಲಿ 10 ವಿಧ ಹವಿಸ್ಸುಗಳನ್ನ ಹೋಮ ಮಾಡುವುದರ ಬಗ್ಗೆ ಈ ಹಿಂದಿನ ಅಧ್ಯಾಯದಲ್ಲಿ, ಈ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ 8 ಶ್ಲೋಕಗಳು ಸಮಾಪ್ತ ಆಗಿವೆ. ಮುಂದೆ 9ನೇ ಶ್ಲೋಕವನ್ನ ನಾವೀಗ ನೋಡಬೇಕಾಗಿದೆ. ಶ್ಲೋಕದ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ತಥೋ ವಾಚಸ್ಪತಿರ್ಜಜ್ಞೆ ಸಮಾನಃ ಪರ್ಯವೇಕ್ಷತೆ ರೂಪಂ ಭವತಿ ವೈ ವ್ಯಕ್ತಂ ಸಮನುದ್ರವತೆ ಮನಃ ಅಂತ ಈ ಒಂದು ಶ್ಲೋಕ. ಅದನ್ನ ನಾವೀಗ ನೋಡಬೇಕು. ಇದಕ್ಕೆ ಹೀಗೊಂದು ಅನುವಾದ ಕಂಡು ಬರ್ತದೆ. ಆಹವನೀಯ ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕ್ತಾರೆ. ನಾವು ಈ ಹಿಂದಿನ ಭಾಗದಲ್ಲಿ ಆಹವನೀಯ ಅಗ್ನಿ, ದಕ್ಷಿಣಾಗ್ನಿ, ಗರಹಪತ್ಯಾಗ್ನಿ ಇತ್ಯಾದಿಗಳನ್ನು ನೋಡಿದ್ದೇವೆ. ಆಹವನೀಯ ಅಗ್ನಿಯಲ್ಲಿ ಹವಿಸ್ಸನ್ನ ನಾವು ಹಾಕುವುದರಿಂದ ವಾಚಸ್ಪತಿ ಹುಟ್ಟುತ್ತಾನೆ ಅಂತ ವರ್ಣನೆ ಇದೆ. ವಾಚಸ್ಪತಿ ಅಂದ್ರೆ ವೇದವಾಣಿ ಪ್ರಕಟ ಆಗ್ತದೆ ಅಂತ ಅದಕ್ಕೆ ಅನುವಾದ ಮಾಡಿದ್ದಾರೆ. ಮತ್ತೆ ಆ ವೇದವಾಣಿಯನ್ನ ಸಮಾನ ಎಂಬ ವಾಯು ನೋಡ್ತದೆ. ಅದರಿಂದ ರೂಪದ ಪ್ರಾದುರ್ಭಾವ ಆಗ್ತದೆ. ಆ ರೂಪ ಅನ್ನೋದು ಮನಸ್ಸಿನ ಕಡೆಗೆ ಓಡಿ ಹೋಗ್ತದೆ.
ರೂಪಂ ಭವತಿ ವೈ ವ್ಯಕ್ತಂ ಸಮನುದ್ರವತೆ ಮನಃ ಅಂತಿಷ್ಟು ಒಂದು ಅನುವಾದ ಕೇಳಿ ಬರ್ತದೆ ಈ ಶ್ಲೋಕಕ್ಕೆ. ಇದೇ ಶ್ಲೋಕಕ್ಕೆ ಲಕ್ಷಾಲಂಕಾರವನ್ನು ಹೊಂದಿಕೊಂಡಿರುವಂತಹ ಒಂದು ಅನುವಾದನೂ ಕೂಡ ಕೇಳಿ ಬರ್ತದೆ. ಚಿತ್ತಕ್ಕೆ ಅಭಿಮಾನಿಯಾದಂತಹ ಚತುರ್ಮುಖ ಅವನು ನಮ್ಮ ಶರೀರದಲ್ಲಿ ಇರ್ತಾನೆ. ನಮ್ಮ ಶರೀರದಲ್ಲಿಯೇ ಎಲ್ಲ ಸಾರವನ್ನು ಸ್ವೀಕಾರ ಮಾಡುವಂತಹ ನಾರಾಯಣನೂ ಇದ್ದಾನೆ. ಮತ್ತೆ ಜ್ಞಾನದ ಅಭಿಮಾನಿಯಾದಂತಹ ಸರಸ್ವತಿ ದೇವಿ, ಪಾರ್ವತಿ ದೇವಿ, ಭಾರತೀ ದೇವಿ ಮೊದಲಾದವರು ನಮ್ಮ ಶರೀರದಲ್ಲಿದ್ದಾರೆ. ನಮ್ಮ ಶರೀರವನ್ನು ಧರಣೆ ಮಾಡಿರುವಂತಹ ಮುಖ್ಯ ಪ್ರಾಣನೂ ಕೂಡ ಅಲ್ಲಿದ್ದಾನೆ. ಇವರೆಲ್ಲರೂ ಕೂಡ ಅಂತಃಕರಣದ ದೇವತೆಗಳು ಅಂತ ಕರೆಸ್ಕೊಂಡಿದ್ದಾರೆ. ಇಮೇ ಪಂಚದೇವಾಹ ಅಂತ ಲಕ್ಷಾಲಂಕಾರ ಅದನ್ನ ವರ್ಣನೆ ಮಾಡ್ತದೆ. ಚತುರ್ಮುಖ ಬ್ರಹ್ಮ, ನಾರಾಯಣ, ಸರಸ್ವತಿ, ಪಾರ್ವತಿ ಮತ್ತೆ ಮುಖ್ಯ ಪ್ರಾಣ. ಸರಸ್ವತಿ ಅಂತ ಶಬ್ದದಿಂದ ಭಾರತೀ ದೇವಿಯನ್ನು ಕೂಡ ತಗೊಳ್ಬೇಕು, ಹಾಗಾಗಿ ಪ್ರತ್ಯೇಕವಾಗಿ ಅವಳನ್ನು ಹೇಳಿಲ್ಲ. ಪಾರ್ವತಿ ಎಂಬ ಶಬ್ದದಿಂದ ಸುಪರ್ಣಿ ಮತ್ತು ವಾರುಣಿಯರನ್ನು ಕೂಡ ತಗೊಳ್ಬೇಕು. ಅವಳನ್ನ ಉಮಾ ಬುದ್ಧಿಭಿಮಾನಿನಿ ಅಂತ ಇರೋದ್ರಿಂದ ಬುದ್ಧಿಗೆ ಅಭಿಮಾನಿನಿ ಪಾರ್ವತಿ ದೇವಿ ಮತ್ತೆ ಸುಪರ್ಣಿ, ಪಾರ್ವತಿ ಮೊದಲಾದವರೆಲ್ಲ. ಇವರಲ್ಲಿ ಈ ಮುಖ್ಯ ಪ್ರಾಣನೇ ಗಾರ್ಹಪತ್ಯ ಅಗ್ನಿಸ್ಥಾನನಾಗಿದ್ದಾನೆ. ಮುಖ್ಯ ಪ್ರಾಣಯವ ಗಾರ್ಹಪತ್ಯ ಅಗ್ನಿಸ್ಥಾನೀಯ ಅಂತ ಆ ಲಕ್ಷಾಲಂಕಾರದ ವರ್ಣನೆ. ಮತ್ತೆ ಆ ಮುಖ್ಯ ಪ್ರಾಣನಿಗಿಂತ ಭಿನ್ನರಾದಂತಹ ವಿಜ್ಞಾನ ತತ್ವದ ಅಭಿಮಾನಿನಿಯರಾದಂತಹ ಸರಸ್ವತಿ ಪಾರ್ವತಿಯರು ಅವರು ದಕ್ಷಿಣಾಗ್ನಿಯ ಅಭಿಮಾನಿನಿಯರಾಗಿದ್ದಾರೆ. ದಕ್ಷಿಣಾಗ್ನಿ ಸ್ಥಾನೀಯ ಅಂತ ಅದರ ತಾತ್ಪರ್ಯ. ಕೆಲವೊಂದು ಅನುವಾದಗಳಲ್ಲಿ ವಿಜ್ಞಾನ ತತ್ವದ ಅಭಿಮಾನಿನಿಯರು ಅಗ್ನಿಸ್ಥಾನೀಯರಾಗಿದ್ದಾರೆ ಅಂತಿಷ್ಟು ಮಾತ್ರ ಇದೆ. ಅದು ಅಷ್ಟು ಮಾತ್ರ ಅಲ್ಲ, ದಕ್ಷಿಣಾಗ್ನಿ ಸ್ಥಾನೀಯರಾಗಿದ್ದಾರೆ ಅಂತ ದಕ್ಷಿಣ ಅನ್ನೋ ಶಬ್ದ ಅಲ್ಲಿ ಒಂದು ಬಿಟ್ಟು ಹೋಗಿದೆ. ಅದನ್ನ ಆ ಅನುವಾದದಲ್ಲಿ ನಾವು ಕಾಣಬೇಕು ಓದುವವರು. ಇವರೆಲ್ಲರಿಂದ ಜಠರಾಗ್ನಿ ಅದು ಹುಟ್ಟುತ್ತದೆ. ಆಹವನ ಯೋಗ್ಯ ಜಠರಾಗ್ನಿ ಜಾಯತೆ. ಇವರೆಲ್ಲರಿಂದ ಅಥವಾ ಅವರ ಮೂಲಕ ಈ ಎಲ್ಲ ಹಂತಗಳನ್ನು ದಾಟಿದಾದ ಬಳಿಕ ನಮ್ಮ ಜಠರಾಗ್ನಿ ಹುಟ್ಟುತ್ತದೆ ಇವರೆಲ್ಲರ ಸನ್ನಿಧಾನದಿಂದ. ಅಲ್ಲಿಂದ ಮುಂದೆ ವಾಗಭಿಮಾನಿಯಾದಂತಹ ದೇವ ಮನಸ್ಸಿನ ಮೂಲಕ ಎಲ್ಲವನ್ನು ಕೂಡ ನೋಡ್ತಾನೆ. ತತಃ ವಾಚಸ್ಪತಿ ವಾಗಭಿಮಾನಿ ದೇವ. ವಾಗಭಿಮಾನಿ ದೇವ ಅಂದ್ರೆ ಯಾರು ಅಂತ ಲಕ್ಷಾಲಂಕಾರದಲ್ಲೂ ಕೂಡ ಬರೆದಿಲ್ಲ. ವಾಗಭಿಮಾನಿಯಾದವರು ಅಗ್ನಿಯೂ ಆಗಬಹುದು. ಆ ಅಗ್ನಿಗೆ ಅಭಿಮಾನಿಯಾದಂಥ ದೇವ ಮನಸ ಪರ್ಯವೇಕ್ಷತೆ, ಮನಸ್ಸಿನ ಮೂಲಕ ಎಲ್ಲವನ್ನು ಕೂಡ ನೋಡ್ತಾನೆ. ಹೀಗದನ್ನು ತಿಳ್ಕೊಳ್ಬಹುದು. ಜಠರಾಗ್ನಿಯ ಕೆಲಸ ನಮ್ಮ ಶರೀರದಲ್ಲಿ ಆಹಾರವನ್ನು ಪಚನ ಮಾಡುವುದು. ಆ ಜಠರಾಗ್ನಿಗೆ ಅಭಿಮಾನಿಯಾದಂತಹ ಈ ಅಗ್ನಿ ಏನಿದ್ದಾನೆ ಅವನು ಈ ಮನಸ್ಸಿನ ಮೂಲಕವಾಗಿ ಅಂದ್ರೆ ಮನಸ್ತತ್ವದ ಅಭಿಮಾನಿಯಾದಂತಹ ಶಿವ, ಗರುಡ, ರುದ್ರ, ಶಿವ ಮತ್ತೆ ಶೇಷ ರುದ್ರರು ಇವರ ಅನುಗ್ರಹದಿಂದ ಎಲ್ಲವನ್ನೂ ಅವನು ನೋಡಬಲ್ಲವನಾಗ್ತಾನೆ. ಆಗ ಈ ಸಾಧಕನಾದವನು ಭಗವಂತನ ಸಾಧನೆಗೆ ಅಂತ ಕೂತ್ಕೊಂಡಿದ್ದವನು ಆ ಭಗವಂತನ ರೂಪಗಳನ್ನ ಧ್ಯಾನ ಯೋಗ್ಯ ಪ್ರತಿಮಾ ರೂಪಂ ಇತ್ಯರ್ಥ ಅಂತ ಲಕ್ಷಾಲಂಕಾರದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಈ ಅಗ್ನಿಯ ಸನ್ನಿಧಾನ ನಮ್ಮ ಶರೀರದಲ್ಲಿರುವುದರಿಂದ ಆ ಅಗ್ನಿಯಲ್ಲಿ ಅಂತರ್ಗತರಾಗಿರ್ತಕ್ಕಂಥ ಗರುಡಶೇಷ ರುದ್ರರ ಒಂದು ಸನ್ನಿಧಾನದಿಂದಾಗಿ ಭಗವಂತನ ರೂಪಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದರ ತಾತ್ಪರ್ಯ. ನಾವು ಅದನ್ನು ಹಿಂದೆ ಅನೇಕ ಬಾರಿ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ ನೋಡಿದ್ದೇವೆ. ಗರುಡಶೇಷ ರುದ್ರರು ಮೂವರು ಕೂಡ ಮನೋಭಿಮಾನಿಗಳಾಗಿದ್ದಾರೆ. ಮನೋಭಿಮಾನಿನೋ ವೀಂದ್ರ ಶೇಷಾಹ ಅಂತ. ಅದರಲ್ಲಿ ಆ ಗರುಡ ಧ್ಯಾನಕ್ಕೆ ನಮಗೆ ನಿಯಾಮಕ, ಶೇಷ ವ್ಯಾಖ್ಯಾನಕ್ಕೆ ನಿಯಾಮಕ, ಮತ್ತು ರುದ್ರ ಮನನಕ್ಕೆ ನಿಯಾಮಕ. ಅದಕ್ಕಾಗಿ ಇಲ್ಲಿ ನಾವು ಆ
ಧ್ಯಾನಕ್ಕೆ ಯೋಗ್ಯವಾದಂತಹ ಭಗವಂತನ ಮೂರ್ತಿಗಳು ಕಾಣುವುದು ಆ ಮನೋಭಿಮಾನಿಗಳಾದಂತಹ ದೇವತೆಗಳ ಅನುಗ್ರಹದಿಂದ. ಮತ್ತೆ ಇದಕ್ಕೆ ಅಗ್ನಿಗೆ ಅಭಿಮಾನಿಯಾದಂತಹ 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿ ಏನಿದ್ದಾನೆ ಅವನ ಅನುಗ್ರಹವೂ ಕೂಡ ಬೇಕು. ಅದನ್ನು ಸ್ವಲ್ಪ ಹೀಗೆ ವಿಸ್ತರಿಸಿ ತಿಳ್ಕೊಳ್ಬಹುದು. ಮನುಷ್ಯನ ಧ್ಯಾನ, ಅವನ ವ್ಯಾಖ್ಯಾನ, ಅವನ ಮನನ ಇವೆಲ್ಲವೂ ಕೂಡ ಸಾಧ್ಯ ಆಗುವುದು ಹೊಟ್ಟೆ ತುಂಬಿದಾಗ. ಹೊಟ್ಟೆ ಖಾಲಿ ಇದ್ದಾಗ, ತೀವ್ರವಾಗಿ ಹಸಿವೆ ಇತ್ಯಾದಿಗಳಾದಾಗ ಅವನ ಮನನ, ಧ್ಯಾನ, ವ್ಯಾಖ್ಯಾನ ಯಾವುದೂ ಕೂಡ ಸಾಧ್ಯ ಆಗೋದೇ ಇಲ್ಲ. ಅಂತೂ ವಾಕ್ಕಿಗೆ ಅಭಿಮಾನಿಯಾದಂತಹ ಅಗ್ನಿ ಅವನು ಅನುಗ್ರಹ ಮಾಡಿದಾಗ, ಅವನಿಗಿಂತ ಜ್ಯೇಷ್ಠರಾದಂತಹ ಗರುಡಶೇಷ ರುದ್ರದ ಅನುಗ್ರಹ ಇದ್ದಾಗ ಈ ಎಲ್ಲಾ ಕಾರ್ಯಗಳು ಕೂಡ ಆಗ್ತವೆ ಅಂತ ಅದರ ತಾತ್ಪರ್ಯ. ಆ ಮುಖ್ಯ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ದೇವದತ್ತ ನಾಗ ಕೂರ್ಮ ಕೃಕಲ ಧನಂಜಯ ಅನ್ನುವಂಥ ಒಟ್ಟು 10 ರೂಪಗಳಿಂದ ಆ ಮುಖ್ಯ ಪ್ರಾಣ ಎಲ್ಲವನ್ನೂ ಚಿಂತನೆ ಮಾಡ್ತಾ ಇರ್ತಾನೆ. ನಮ್ಮ ಒಳಗಿದ್ದು ಈ ಎಲ್ಲ ಚಿಂತನವನ್ನು ಮಾಡುವವನೇ ಅವನು. ಪ್ರಾಣಭೃತಃ ವಿಜ್ಞಾನಸ್ಯ ಅವಸ್ಥಾಭೇದೇನ ರೂಪದ್ವಯ ಮಾದಾಯ ದಶಹೋತಾರೋ ಭವಂತಿ. ಒಟ್ಟಾರೆ 10 ಹೋತ್ರಗಳಾಗ್ತಾರೆ. ಈ 10 ಇಂದ್ರಿಯಗಳೇ 10 ಹೋತ್ರಗಳು ಅಂತ ಹಿಂದೆ ಬಂದಿತ್ತು. 10 ಇಂದ್ರಿಯಗಳೇ 10 ಹೋತ್ರಗಳು ಅಂತಾದಾಗ ಕೇವಲ ಇಂದ್ರಿಯಗಳು ಒಂದು ಜಡವಾದ ಇಂದ್ರಿಯಗಳಲ್ಲ, ಆ ಇಂದ್ರಿಯಗಳಲ್ಲಿ ಅಭಿಮಾನಿಗಳಾದಂತಹ ದೇವತೆಗಳೇ ಅದರ ಹೋತ್ರಗಳಾಗಿರ್ತಾರೆ. ಅವರಲ್ಲೂ ಕೂಡ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕಿರ್ಕಲ ದೇವದತ್ತ ಧನಂಜಯ ಅಂತ 10 ರೂಪದಿಂದ ಇರುವಂತಹ ಈ ಪ್ರಾಣನೇ ಹೋತ್ರವಾಗ್ತಾನೆ ಅಂತ ನಾವು ಅನುಸಂಧಾನ ಮಾಡಬಹುದು. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಆ ಅನುವಾದ ಏನಿದೆ ಅದನ್ನ ಸ್ವಲ್ಪ ಸ್ವಲ್ಪ ಬದಲಾಯಿಸಿಕೊಂಡು ನಾನು ಹೇಳಿದ್ದೇನಷ್ಟೇ. ಆ ಶ್ಲೋಕಕ್ಕೆ ಇನ್ನೂ ಮಹತ್ವದ ಅರ್ಥ ಇದೆ ಅಂತ ಕಾಣಿಸ್ತದೆ ನನಗೆ. ಆದರೂ ಲಕ್ಷಾಲಂಕಾರ ಕೂಡ ಆ ಶ್ಲೋಕದ ಪೂರ್ಣ ತಾತ್ಪರ್ಯವನ್ನು ಹೇಳಿದೆ ಅಂತ ನನಗೇನು ಕಾಣಿಸೋದಿಲ್ಲ. ಆದರೂ ಇದ್ದಂತೆ ಹೇಳಿದ್ದೇನೆ. ತಥೋ ವಾಚಸ್ಪತಿರಿ ಯಜ್ಞೆ ಮನಸಃ ಪರ್ಯವೇಕ್ಷತೆ. ಯಜ್ಞೆ ಅಂತ ಒಂದ್ ಕಡೆ ಪಾಠ ಇದೆ, ತಥೋ ವಾಚಸ್ಪತಿ ಜಜ್ಞೆ ಅಂತ ಮತ್ತೊಂದು ಕಡೆ ಇದೆ, ಮನಸಃ ಪರ್ಯವೇಕ್ಷತೆ. ಅಂತೂ ಒಂದು ಸ್ಥೂಲವಾದ ಅರ್ಥವನ್ನು ಹೇಳಿದ್ದೇನೆ ಅಂತ ತಿಳ್ಕೊಳ್ಬಹುದಷ್ಟೆ. ಅಲ್ಲಿಂದ ರೂಪದ ಪ್ರಾದುರ್ಭಾವ ಆಗ್ತದೆ. ಆ ರೂಪ ಮನಸ್ಸಿನ ಕಡೆಗೆ ಧಾವಿಸ್ತದೆ ಅಂತ ಹೀಗಿದೆ. ರೂಪ ಮನಸ್ಸಿನ ಪ್ರಾದುರ್ಭಾವ ಕಾಣುವುದು ಮತ್ತೆ ರೂಪ ಮನಸ್ಸಿನ ಕಡೆಗೆ ಧಾವಿಸುವುದು ಅಂದ್ರೆ ಏನು ಅನ್ನುವುದನ್ನ ಇಲ್ಲಿ ಲಕ್ಷಾಲಂಕಾರವೂ ಹೇಳಲಿಲ್ಲ, ಮತ್ತೆ ಬೇರೆ ಯಾವ ಅನುವಾದಕಾರರು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ರೂಪ ಪ್ರಾದುರ್ಭಾವ ಕಾಣ್ತದೆ, ರೂಪ ಮನಸ್ಸಿನ ಕಡೆಗೆ ಓಡಿ ಹೋಗ್ತದೆ ಅಂತಿಷ್ಟೇ ಅರ್ಥವನ್ನೇ ಅವರು ಬರೆದಿದ್ದಾರೆ. ರೂಪ ಪ್ರಾದುರ್ಭಾವ ಆಗುವುದು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುವುದು ಅಂತ ನಾವು ಅದನ್ನ ತಿಳ್ಕೊಳ್ಬಹುದು ಸ್ಥೂಲವಾಗಿ. ಅದು ಮನಸ್ಸಿನ ಕಡೆಗೆ ಧಾವಿಸುವುದು ಅಂದ್ರೆ ಮಾನಸ ಸಾಕ್ಷಾತ್ ಭಗವಂತನ ರೂಪದ ಮಾನಸ ಸಾಕ್ಷಾತ್ಕಾರ ಆಗುವುದು ಅಂತ ತಿಳ್ಕೊಳ್ಬಹುದು. ಇದು ಕೂಡ ತುಂಬಾ ಸ್ಥೂಲವಾದಂತಹ ಅನುವಾದವೇ. ಪಾಠಗಳ ಶುದ್ಧತೆಯ ಬಗ್ಗೆ ನಮಗೆ ತೀರ್ಮಾನ ಆಗದೇ ಇದ್ದಾಗ ಮತ್ತೆ ಅದರ ಅರ್ಥವನ್ನು ಕೂಡ ನಮ್ಮಂಥವರು ಪೂರ್ಣವಾಗಿ ಗ್ರಹಿಸಲಿಕ್ಕೆ ಅಸಮರ್ಥರಾದಾಗ ಈ ಎಲ್ಲ ಗೊಂದಲ ಇರ್ತದೆ. ಆದರೂ ಏನಿದ್ದನ್ನ ತಮ್ಮೆದುರಿಗೆ ಹೇಳ್ಕೊಂಡಿದ್ದೇನೆ. ಮುಂದೆ ಆ ಪತ್ನಿ ಕೇಳ್ತಾಳೆ, ಕಸ್ಮಾತ್ ವಾಗಭವತ್ ಪೂರ್ವಂ ಕಸ್ಮಾತ್ ಪಶ್ಚಾನ್ಮನೋಭವತ್ ಮನಸಾ ಚಿಂತಿತಂ ವಾಕ್ಯಂ ಯದಾ ಸಮಭಿಪದ್ಯತೆ ಅಂತ ಅವಳದು ಜಿಜ್ಞಾಸೆ ಪತ್ನಿಯದು. ಅದಕ್ಕೆ ಪತಿ ಆದವನು ಮತ್ತೆ ಈ ಮುಂದಿನಂತೆ ಉತ್ತರ ಹೇಳ್ತಾನೆ. ವಾಕು ಮೊದಲು ಹುಟ್ಟುತ್ತದೆ, ಅದು ಯಾವ ಕಾರಣದಿಂದ? ವಾಕು ಹುಟ್ಟಿದ ನಂತರ ಮನಸ್ಸು ಹುಟ್ಟುವುದು ಹೇಗೆ? ನಮ್ಮ ವ್ಯವಹಾರದಲ್ಲಿ ನಾವು ಜಗತ್ತಿನಲ್ಲಿ ನೋಡುವಂತೆ ಮನಸ್ಸು ಮೊದಲು ಏನನ್ನು ಆಲೋಚನೆ ಮಾಡ್ತದ ಅದನ್ನೇ ಮಾತು ಆಡಬೇಕು. ಈಗ ನಾವು ಈ ಅಧ್ಯಾತ್ಮದಲ್ಲಿ ಗಮನಿಸುವಂತೆ ವ್ಯವಹಾರಕ್ಕಿಂತ ಭಿನ್ನವಾದಂತಹ ಸ್ಥಿತಿ ಅಧ್ಯಾತ್ಮದಲ್ಲಿದೆ. ವಾಕು ಮೊದಲು ಅಧ್ಯಾತ್ಮದಲ್ಲಿ, ಮನಸ್ಸು ಆಮೇಲೆ. ವ್ಯವಹಾರದಲ್ಲಿ ಮನಸ್ಸು ಮೊದಲು, ಮಾತು ಆಮೇಲೆ. ಈ ಎಲ್ಲ ವ್ಯತ್ಯಾಸಗಳಿಗೆ ಏನು ಕಾರಣ? ಕೇನ ವಿಜ್ಞಾನ ಯೋಗೇನ ಮತಿಶ್ಚಿತ್ತಂ ಸಮಾಸ್ಥಿತ ಸಮುನ್ನೀತ ನಾಧ್ಯಗಚ್ಚತ್
ಕಾವೈ ತಾಂ ಪ್ರತಿಪಾದತೆ ಅಂತ ಅವಳದು ಮುಂದಿನ ಪ್ರಶ್ನೆ. ಈ ವಿಜ್ಞಾನದ ಪ್ರಭಾವದಿಂದ ಬುದ್ಧಿ ಅನ್ನೋದು ಚಿತ್ತವನ್ನ ಆಶ್ರಯಿಸಿಕೊಂಡಿರ್ತದೆ. ಆ ಬುದ್ಧಿ ಒಂದು ಉನ್ನತಿಯನ್ನು ಪಡೆದಾದಾಗ, ಅಂದ್ರೆ ಸುಷುಪ್ತಿಯಲ್ಲಿದ್ದಾಗ ಅಂತ ಒಬ್ಬರ ಅನುವಾದ. ಬುದ್ಧಿಯು ಉನ್ನತಿಯನ್ನು ಪಡೆಯುವುದು ಅಂದ್ರೆ ಸುಷುಪ್ತಿಯಲ್ಲಿರುವುದು ಅಂತ. ಆ ಬುದ್ಧಿ ಉನ್ನತಿಯನ್ನು ಪಡೆದಾಗ ವಿಷಯದ ಕಡೆಗೆ ಧಾವಿಸುವುದಿಲ್ಲ. ಯಾಕೆ? ಆ ಬುದ್ಧಿ ವಿಷಯದ ಕಡೆಗೆ ಧಾವಿಸುವುದನ್ನು ಯಾರು ಪ್ರತಿಬಂಧಿಸಿರ್ತಾರೆ? ಮತ್ತೆ ಅದರ ತಾತ್ಪರ್ಯ, ಸುಷುಪ್ತಿಯಲ್ಲಿ ಬುದ್ಧಿಗೆ ಇರುವಂತಹ ಜ್ಞಾನದ ಶಕ್ತಿಯನ್ನು ತಡೆಯುವವರು ಯಾರು? ಇದಕ್ಕೆಲ್ಲ ಏನು ಕಾರಣ? ಇದು ಹೀಗೊಂದು ಅನುವಾದ ಇದೆ. ಇನ್ನೊಂದು, ಈ ಬುದ್ಧಿ ಲಯ ಹೊಂದಿದಾಗ ಆ ಬುದ್ಧಿಯ ಶಕ್ತಿಯನ್ನು ಯಾರು ತಡೆದಿರ್ತಾರೆ? ಒಂದು ಅನುವಾದದಲ್ಲಿ ಬುದ್ಧಿಯು ಸುಪ್ತಿಯನ್ನು ಹೊಂದಿದಾಗ ಅಂತ, ಇನ್ನೊಂದು ಅನುವಾದದಲ್ಲಿ ಬುದ್ಧಿ ಲಯವನ್ನು ಹೊಂದಿದಾಗ ಅಂತ. ಅಂತೂ ಎರಡು ಕಡೆ ಇದ್ದದನ್ನು ಹೇಳಿದ್ದೇನಷ್ಟೆ. ಅಂತೂ ಆ ಬುದ್ಧಿಯ ಶಕ್ತಿಯನ್ನು ತಡೆಯುವವರು ಯಾರು? ಅದಕ್ಕೆ ಆ ಪತಿ ಹೀಗೆ ಉತ್ತರ ಹೇಳ್ತಾನೆ. ತಾಮ್ ಅಪಾನಃ ಪತಿರ್ಭೂತ್ವ ತಸ್ಮಾತ್ ಪ್ರೇಕ್ಷತ್ಯಪಾನಿತಿ ತಾಮ್ ಮತಿಂ ಮನಸಃ ಪ್ರಾಹುಃ ಮನಸ್ತಸ್ಮಾತ್ ಅಪೇಕ್ಷತೆ ಅಂತ ಅವನ ಮುಂದಿನ ಮಾತು. ಈ ಶ್ಲೋಕದ ಅನುವಾದವನ್ನು ನೋಡುವುದಕ್ಕಿಂತಲೂ ಮುಂಚೆ ಅಲ್ಲಿಯೂ ಏನು ತುಂಬಾ ಪಾಠಭೇದಗಳಿವೆ, ಅದನ್ನು ಬಾರಿ ಗಮನಿಸಬೇಕು. ಉತ್ತರ ಭಾರತದ ಪಾಠದಲ್ಲಿ ತಾಮ್ ಅಪಾನಃ ಪತಿರ್ಭೂತ್ವ ಅಂತಿದೆ. ವೈಷ್ಣವ ಪಾಠದಲ್ಲಿ ತಾಮ್ ಉದಾನಃ ಪತಿರ್ಭೂತ್ವ ಅಂತಿದೆ. ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ಹಾಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ತನ್ ಮನಸ್ಥಃ ಪತಿರ್ಭೂತ್ವ ಅಂತಿದೆ. ಆದ್ರಿಂದ ಈ ಪಾಠದ ಶುದ್ಧಿಯ ಬಗ್ಗೆ ತೀರ್ಮಾನ ಆಗದ ಹೊರತು ಅಲ್ಲೂ ಕೂಡ ಅರ್ಥ ಏನು ಅಂತ ಹೇಳೋದು ಕಷ್ಟ. ಉತ್ತರ ಭಾರತದ ಪಾಠವನ್ನು ಅನುಸರಿಸಿ ಭಾರತ ದರ್ಶನ ಪ್ರಕಾಶನದವರು ಏನು ಅನುವಾದ ಮಾಡಿದ್ದಾರೆ ಅಂತ ಅನ್ನೋದನ್ನ ಮೊದಲು ಹೇಳ್ತೇನೆ. ಈ ಮತಿ ಅಂದ್ರೆ ಬುದ್ಧಿ. ಆ ಬುದ್ಧಿಗೆ ಅಪಾನ ಅನ್ನುವುದೊಂದು ಪತಿ, ಗಂಡ. ಆ ಪತಿಯಾದವನು ಪತ್ನಿಯಾದಂತಹ ಮತಿಯನ್ನ ಮುಂದೆ ಅಪಾನದ ಕಡೆಗೆ, ಅಪಾನದ ಪರಿಧಿಯನ್ನು ದಾಟಿ ಕರ್ಕೊಂಡು ಹೋಗ್ತಾನೆ. ಆ ಅಪಾನದ ಗತಿ ಏನಿದೆ ಅದನ್ನೇ ಮನಸ್ಸಿನ ಗತಿ ಅಂತ ಹೇಳ್ತಾರೆ. ಆದ್ರಿಂದಲೇ ಮನಸ್ಸು ವಾಕನ್ನು ನೋಡ್ತಾ ಇರ್ತದೆ ಅಂತ ಒಂದು ಸ್ಥೂಲವಾದಂತಹ ಅನುವಾದ ಅಲ್ಲಿ ಕಾಣಿಸ್ತದೆ. ಲಕ್ಷಾಲಂಕಾರದಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ. ತಾಮ್ ಉದಾನಃ ಪತಿರ್ಭೂತ್ವ ಇತ್ಯರ್ಥ. ತಾಮ್ ಅಂದ್ರೆ ಮತಿಂ. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಇದು ಉದಾನ ಅಂತ ಈಗಾಗಲೇ ನಾನು ಹೇಳಿದೆ. ಅದನ್ನು ಉತ್ತರ ಭಾರತದ ಪಾಠದಲ್ಲಿ ಅದು ಅಪಾನ ಅಂತ ಪಾಠ. ಉದಾನಃ ಅಂದ್ರೆ ಉದಾನವಾಯು, ಪತಿರ್ಭೂತ್ವ ತಸ್ಮಾತ್ ಅಂದ್ರೆ ಪ್ರತಿಭಾವಾತ್ ಪ್ರೇಕ್ಷತಿ ಸದಾ ಪಶ್ಯತಿ ಅಂತ ಅದರ ಅರ್ಥ. ಉದಾನವಾಯು ಬುದ್ಧಿ ತತ್ವಕ್ಕೆ ಸ್ವಾಮಿಯಾಗಿರ್ತದೆ. ಯಾವತ್ತೂ ಕೂಡ ಆ ಬುದ್ಧಿ ತತ್ವವನ್ನು ನೋಡ್ತಾ ಇರ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಎಲ್ಲಾ ಕಡೆನೂ ಕೂಡ ಬುದ್ಧಿ ತತ್ವ, ಉದಾನವಾಯು ಇದೆಲ್ಲ ಆಯಾ ಅಭಿಮಾನಿ ದೇವತೆಗಳನ್ನೇ ಹೇಳ್ತದೆ. ಬುದ್ಧಿ ಅಂದ್ರೆ ಸರಸ್ವತಿ ಅಂತ ನಾವು ತಿಳ್ಕೊಳ್ಬಹುದು, ಅಥವಾ ಭಾರತಿ ಅಂತ ತಿಳ್ಕೊಳ್ಬಹುದು. ಅದರ ಪತಿಯಾದವನು ಉದಾನವಾಯು ಅಂತ ಹೀಗೆ ಅದರ ಅರ್ಥ. ಮತ್ತೆ ಅಪಾನವಾಯುವನ್ನ ಕೆಳಮುಖವಾಗಿ ಸಂಚರಿಸುವಂತೆ ಅವನು ಮಾಡ್ತಾನೆ. ನಮ್ಮ ಶರೀರದಲ್ಲಿರುವಂತಹ ಅಪಾನವಾಯು ಕೆಳಮುಖವಾಗಿ ಹರಿಯುವುದು ಈ ಪ್ರಾಣನಿಂದಲೇ. ಆ ಬುದ್ಧಿ ಮನಸ್ಸಿನಿಂದ ಹುಟ್ಟಿದೆ ಅಂತ ಶಾಸ್ತ್ರಜ್ಞರಾದವರು ವರ್ಣನೆ ಮಾಡ್ತಾರೆ. ಉದಾನವಾಯುವಿನ ಪ್ರೇರಣೆಯಿಂದ, ಅದರ ಅನುಗ್ರಹದಿಂದ, ಅದರ ಆಶೀರ್ವಾದದಿಂದ ಮನಸ್ಸು ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಮರ್ಥ ಆಗ್ತದೆ. ಅದೇನು ಅರ್ಥ ಇದೆ ಅಂತ ಹೇಳಿದ್ದೇನೆ. ಅದು ನನಗೆ ಸಮಾಧಾನ ಕೊಟ್ಟಂತಹ ಅನುವಾದ ಏನಲ್ಲ, ಯಾವುದು ಕೂಡ ನಮ್ಮ ಕಣ್ಣೆದುಗಿರುವಂಥದ್ದು. ಅದು ಇದ್ದುದನ್ನು ಹೇಳಿದ್ದೇನೆ ಅಷ್ಟೆ. ಮುಂದೆ ತನ್ನ ಪತ್ನಿಗೆ ಅವನು ಹೇಳಿದ, ಭಾಮಿನಿ ಅಂತ ಅವಳಿಗೆ ಸಂಬೋಧಿಸಿ ಹೇಳಿದ ಅವನು, ಪ್ರಶ್ನಂತು ವಾಂಗ್ ಮನಸೋಹೋ ಮಾಂ ಯಸ್ಮಾತ್ ತ್ವಂ ಅನುಪೃಚ್ಛಸಿ ತಸ್ಮಾತ್ತೇ ವರ್ತಯಿಷ್ಯಾಮಿ ತಯೋರೇವಂ ಸಮಾಹ್ವಯಂ ಅಂತ ಗಂಡ ತನ್ನ ಹೆಂಡತಿಗೆ ಈ ಮುಂದಿನಂತೆ ಹೇಳಿದ. ವಾಕ್ ಮತ್ತು ಮನಸ್ಸುಗಳ ಬಗ್ಗೆ ಕೇಳಿದೆಯಲ್ಲ, ಮೊದಲು ಯಾವುದು ಅಂತ, ಅದನ್ನ ಈ ಮುಂದೆ ನಿನಗೆ ವರ್ಣನೆ ಮಾಡ್ತೇನೆ. ಅವೆರಡರ ನಡುವೆ ನಡೆದಂತಹ ಒಂದು ಸಂವಾದವನ್ನು ಹೇಳ್ತೇನೆ.
ಆ ಸಂವಾದದಲ್ಲಿ ನಿನಗದರ ಉತ್ತರವು ಕೂಡ ಕಂಡು ಬರ್ತದೆ ತಾನಾಗಿ. ಉಭಯ ವಾಂಗ್ಮನಸೀಗತ್ವ ಭೂತಾತ್ಮಾನಂ ಅಪೃಚ್ಛತಾಂ ಆವಯೋಹೋ ಶ್ರೇಷ್ಠಮಾಚಕ್ಷ್ವ ಛಿಂದಿನೌ ಸಂಶಯಂ ವಿಭೋ ಅಂತ ಶ್ಲೋಕ. ಒಂದು ಬಾರಿ ಈ ವಾಕ್ ಮತ್ತು ಮನಸ್ಸುಗಳೆರಡೂ ಕೂಡ ಜೀವಾತ್ಮನ ಬಳಿಗೆ ಹೋದವಂತೆ. ಜೀವಾತ್ಮನ ಬಳಿಗೆ ಹೋಗಿ ಅವನನ್ನ ಈ ಮುಂದಿನಂತೆ ಕೇಳಿದವು. ಇಲ್ಲಿ ಜೀವಾತ್ಮ ಅಂತ ಪಾಠ ಇದೆ ಕೆಲವು ಕಡೆ. ಅದು ಪಾಠ ಅನ್ನೋದಕ್ಕಿಂತ ಅರ್ಥ ಆಗಿದೆ. ಅಲ್ಲಿ ಕೆಲವು ಕಡೆ ಮೂಲ ಪಾಠ ಇರುವುದು ಭೂತಾತ್ಮಾನಂ ಉಭಯ ವಾಂಗ್ಮನಸಿ ಗತ್ವ ಭೂತಾತ್ಮಾನಂ ಅಪೃಚ್ಛತಾಂ ಅಂತ. ಭೂತಾತ್ಮ ಅಂದ್ರೆ ಯಾರು? ಭೂತಾತ್ಮ ಅಂದ್ರೆ ಅದಕ್ಕೆ ಅನುವಾದ ಮಾಡುವವರು ಜೀವಾತ್ಮ ಅಂತ ಅನುವಾದ ಮಾಡಿದ್ದಾರೆ. ಜೀವಾತ್ಮ ಅಂದ್ರೆ ಪ್ರಾಯ ಜೀವಾಭಿಮಾನಿಯಾದಂತಹ ಪ್ರಾಣದೇವ ಅಥವಾ ಚತುರ್ಮುಖ ದೇವ ಅದರ ಅಭಿಪ್ರಾಯ ಆಗಿದ್ದಿರಬೇಕು. ಅವನನ್ನೇ ಭೂತಾತ್ಮ ಅಂತ ಮಹಾಭಾರತದ ಶ್ಲೋಕದಲ್ಲಿ ಹೇಳಿರುವುದು. ಎಲ್ಲಾ ಭೂತಗಳು, ಈ ಜಗತ್ತಿನ ಸಕಲ ಜೀವಗಳೇನಿವೆ, ಆ ಎಲ್ಲಾ ಜೀವಗಳಿಗೂ ಕೂಡ ಅಭಿಮಾನಿಯಾದವನು, ಜೀವಾಧಿಪತಿ, ಜೀವ ನಿಯಾಮಕ ಅಂತ ಕರೆಸ್ಕೊಂಡಿರುವಂಥವನು ಈ ಬ್ರಹ್ಮ. ಅವನ ಬಳಿಗೆ ವಾಕ್ ಮತ್ತು ಮನಸ್ಸುಗಳೆರಡೂ ಕೂಡ ಹೋದವು. ಇಲ್ಲಿ ವಾಕ್ ಅಂದ್ರೆ ಪಾರ್ವತಿ ಮತ್ತು ಮನಸ್ಸು ಅಂದ್ರೆ ರುದ್ರ ಅಂತ ನಾವು ತಿಳ್ಕೊಳ್ಬಹುದು. ಅವನ ಬಳಿಗೆ ಹೋಗಿ ಹೀಗೆ ಹೇಳಿದುವಂತೆ, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು? ಇದನ್ನ ತಿಳಿಸು, ನಮಗೊಂದು ಅನುಗ್ರಹವನ್ನು ಕೂಡ ಮಾಡು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅವನು ಹೀಗೆ ಮುಂದೆ ಉತ್ತರ ಹೇಳಿದ. ಮನ ಇತ್ಯೇವ ಭಗವಾನ್ ತದಾ ಪ್ರಾಹ ಸರಸ್ವತೀಂ. ಇದಕ್ಕೆ ಮನಸ್ಸೇ ಶ್ರೇಷ್ಠವಾದಂತಹ ತತ್ವ ಅಂತ ಅವನು ಉತ್ತರ ಹೇಳಿದ. ಆಗ ಆ ಮನಸ್ಸಿನ ಅಭಿಮಾನಿಯಾದಂತಹ ದೇವತೆ ಈ ಮುಂದಿನಂತೆ ಪ್ರಶ್ನಿಸಿದ್ಲಂತೆ ಮತ್ತೆ. ತದಾ ಪ್ರಾಹ ಸರಸ್ವತೀಂ ಅಹಂ ವೈ ಕಾಮದುಭ್ಯಂ ಇತಿ ತಂ ಪ್ರಾಹ ವಾಗಥ. ಆಗ ಆ ವಾಗಭಿಮಾನಿನಿಯಾದಂತಹ ದೇವತೆ, ವಾಗಭಿಮಾನಿನಿ ದೇವತೆಯಾದಂತಹ ಸರಸ್ವತಿ ಅಂತಿದೆ ಇಲ್ಲೆಲ್ಲ ಕಡೆನೂ ಕೂಡ. ವಾಗಭಿಮಾನಿನಿಯಾದಂತಹ ದೇವತೆ ಸರಸ್ವತಿ ಅಂತ ಹೇಳಿದ್ರೆ ತಪ್ಪೇನಲ್ಲ. ವಾಗಭಿಮಾನಿನಿ ದೇವತೆಯಾದಂಥವಳು ಪಾರ್ವತಿ ಅಂತ ಹೇಳಿದ್ರು ತಪ್ಪೇನಲ್ಲ. ಸಂದರ್ಭ ಸ್ವಲ್ಪ ಪ್ರತ್ಯೇಕವಾಗಿ ನಾವೇ ಊಹಿಸ್ಕೋಬೇಕಷ್ಟೆ. ವಾಕಿನ ಅಭಿಮಾನಿನಿ ದೇವತೆಯಾದಂತಹ ಪಾರ್ವತಿ ಮತ್ತು ಮನೋಭಿಮಾನಿಯಾದಂತಹ ರುದ್ರ ಇಬ್ಬರು ಕೂಡ ಚತುರ್ಮುಖನ ಬಳಿ ಸಾರಿದರು. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದರು ಅಂತ ಒಂದು ವ್ಯಾಖ್ಯಾನ ಮಾಡ್ಕೋಬಹುದು. ಅದಲ್ಲದೆ ಹೋದ್ರೆ ವಾಗಭಿಮಾನಿನಿಯಾದಂಥವಳು ಸರಸ್ವತಿ, ಮನೋಭಿಮಾನಿಯಾದಂಥವನು ರುದ್ರ, ಮನೋಭಿಮಾನಿಯಾದಂಥವನು ಚತುರ್ಮುಖ. ಸ್ವಲ್ಪ ನಾನು ಪ್ರಮಾದದಿಂದ ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದ್ರೆ ಅದನ್ನ ನೀವು ಕೇಳುವವರು ಗಮನಿಸಿ ತಿಳ್ಕೊಳ್ಬೇಕು. ಅಂತೂ ವಾಕ್ ಮತ್ತು ಮನಸ್ಸುಗಳೆರಡರದು ಕೂಡ ಒಂದು ಅಪರೂಪದ ದಾಂಪತ್ಯ. ಆ ಇಬ್ಬರು ದಂಪತಿಗಳು ಕೂಡ ತಮ್ಮ ಮೇಲಿನ ದೇವತೆ ಹತ್ರ ಹೋದರು ಅನ್ನೋದು ತಾತ್ಪರ್ಯ. ಅನೇಕ ಕಡೆ ಎಲ್ಲ ಕಡೆ ಬಂದೇ ಇರುವಂತೆ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನದಾಂಪತ್ಯಾದ್ ವಿಹೀಯತೆ ಅಂತ ಪ್ರಸಿದ್ಧವಾದ ಶ್ಲೋಕ. ಇದನ್ನು ಕೇಳಿದವರಿಗೆ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿದ್ದೇ ಇರ್ತದೆ. ಉಮಾದೇವಿ ವಾಕ್ಯನ ಅಭಿಮಾನಿ, ರುದ್ರದೇವ ಮನಸ್ಸಿನ ಅಭಿಮಾನಿ. ಅವರಿಬ್ಬರ ದಾಂಪತ್ಯವನ್ನು ತಿಳ್ಕೊಂಡವರಿಗೆ, ದಾಂಪತ್ಯವನ್ನು ನಿತ್ಯ ಆ ದಂಪತಿಗಳನ್ನು ಪೂಜಿಸುವವರಿಗೆ, ಶಿವಪಾರ್ವತಿಯರ ದಾಂಪತ್ಯವನ್ನ ಪೂಜಿಸುವವರಿಗೆ ಯಾವತ್ತೂ ಕೂಡ ದಾಂಪತ್ಯದ ವಿಚ್ಛೇದ ಇಲ್ಲ ಅಂತ ಅದರ ಅಭಿಪ್ರಾಯ. ಹಾಗೆ ವಾಚಂ ಧೇನು ಉಪಾಸೀತ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಸರಸ್ವತೀ ದೇವಿ ಅವಳು ವಾಗಭಿಮಾನಿ, ಅವಳನ್ನ ಧೇನುವಿನ ರೂಪದಲ್ಲಿ ನಾವೆಲ್ಲರೂ ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಇರುವಂತಹ ಅಭಿಪ್ರಾಯ. ಆದ್ರಿಂದ ವಾಕ್ ಅಂದ್ರೆ ಸರಸ್ವತೀ ದೇವಿಯೂ ಹೌದೇ ಹೌದು. ಮನಸ್ಸು ಅಂದ್ರೆ ಅವಳ ಗಂಡನಾದಂತಹ ಚತುರ್ಮುಖ. ಅಥವಾ ವಾಕ್ ಅಂದ್ರೆ ಭಾರತಿ ಅಂತ ತಿಳ್ಕೊಂಡಾಗ ಅವಳ ಗಂಡ ಮನೋಭಿಮಾನಿಯಾದಂಥವನು ಈ ಮುಖ್ಯ ಪ್ರಾಣ ಅಂತನೂ ಕೂಡ ನಾವು ತಿಳ್ಕೊಳ್ಬಹುದು. ಎಲ್ಲಾ ದೇವತೆಗಳು ಕೂಡ ಮನೋಭಿಮಾನಿ ದೇವತೆಗಳೇ, ಕೇವಲ ಗರುಡ ಶೇಷರುದ್ರರಲ್ಲ. ಬ್ರಹ್ಮ, ಚತುರ್ಮುಖ ಮೊದಲಾದವರು ಕೂಡ ಮನೋಭಿಮಾನಿ ದೇವತೆಗಳೇ ಅಂತಲೇ ನಾವು ಅನುಸಂಧಾನ ಮಾಡಬಹುದು. ಶರೀರದಲ್ಲಿ ಪಂಚರೂಪಿಯಾದ ಹರಿಯ ಸನ್ನಿಧಾನ ಅಂತ ವರ್ಣನೆ ಮಾಡುವ ಐತರೇಯ ಉಪನಿಷತ್ತಿನ ಒಂದು ಭಾಗ. ಸಯೇಷ ಪುರುಷ ಪಂಚವಿಧ ಅಂತ ಅದರ ಭಾಷ್ಯದಲ್ಲಿ ಆಚಾರ್ಯರು
ಅನೇಕ ಇಂದ್ರಿಯಗಳಿಗೆ ಅನೇಕ ಅಭಿಮಾನಿಗಳಿರುವುದನ್ನ ನಮ್ಮ ಗಮನಕ್ಕೆ ತರ್ತಾರೆ. ಪೃಥ್ವೀಮಯಂ ಮನಸ್ತತ್ರ ಶೇಷವೀಂದ್ರ ಶಿವೇಂದ್ರಕಾಹ ಕಾಮಾನಿರುದ್ಧೌ ದೇವಗುರು ಮನೋದೇವಾಹ ಸಚಂದ್ರಕಾಹ. ಅನ್ನಮಯಂ ಹಿ ಸೌಮ್ಯ ಮನಃ ಅಂತ ಒಂದು ವೇದ ಶ್ರುತಿ ಪ್ರಮಾಣ ಇದೆ. ಆ ಪ್ರಮಾಣಕ್ಕನುಸಾರವಾಗಿ ಪೃಥ್ವಿ ಪರಿಣಾಮ ರೂಪವಾದಂತಹ ಅನ್ನದಿಂದ ನಮ್ಮ ಈ ಮನಸ್ಸು ಆಗೋದು. ಪೃಥ್ವಿಯಲ್ಲಿ ಮಣ್ಣಿನಲ್ಲಿ ಬೆಳೆದಂತಹ ಅನ್ನವನ್ನು ನಾವು ತಿಂದಾಗ ಆ ಅನ್ನದ ಒಂದು ಸೂಕ್ಷ್ಮ ಭಾಗವೇ ನಮ್ಮ ಮನಸ್ಸಾಗಿ ಪರಿಣಾಮ ಹೊಂದುತ್ತದೆ. ನಮಗಿದು ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣಿತ ಆಗಿದೆ. ಅನ್ನಮಶಿತಂ ತ್ರೇಧಾ ವಿಭಜ್ಯತೆ ಅಂತ. ತಿಂದ ಅನ್ನ 3 ಭಾಗವಾಗಿ ಪರಿಣಾಮ ಹೊಂದುತ್ತದೆ. ಅದರಲ್ಲಿ ತಸ್ಯ ಸ್ಥವಿಷ್ಠ ಭಾಗ ತನ್ಮಲಂ ಭವತಿ, ಸ್ಥೂಲವಾದ ಭಾಗ ಮಲ ಆಗ್ತದೆ. ಮತ್ತೆ ಅದರ ಮಧ್ಯಮ ಭಾಗ ರಕ್ತ, ಮಾಂಸ ಇತ್ಯಾದಿ ರೂಪ ಆಗ್ತದೆ. ಸೂಕ್ಷ್ಮವಾದಂತಹ ಭಾಗ ಅದು ಮನಸ್ಸಿನ ರೂಪದಿಂದ ಪರಿಣಾಮ ಹೊಂದುತ್ತದೆ ಅಂತ ಶಾಸ್ತ್ರ ಇದೆ. ಆದ್ರಿಂದ ಅನ್ನದ ಪರಿಣಾಮವಾಗಿಯೇ ಈ ಮನಸ್ಸಿನ ಬೆಳವಣಿಗೆ. ಅಲ್ಲಿ ಶೇಷ, ರುದ್ರ, ಗರುಡ ಈ ಮೂವರಂತೂ ಮನೋಭಿಮಾನಿಗಳು ಖ್ಯಾತವಾದ ವಿಷಯವೇ. ಇಂದ್ರ, ಕಾಮ, ಅನಿರುದ್ಧ, ಬೃಹಸ್ಪತಿ, ಚಂದ್ರ ಇವರು ಕೂಡ ಮನೋಭಿಮಾನಿ ದೇವತೆಗಳು. ಸ್ಥೂಲ ಮನಸ್ಸಿನ ದೇವತೆಗಳು ಇಂದ್ರ ಮತ್ತು ಕಾಮರು. ಬೃಹಸ್ಪತಿ ಮೊದಲಾದವರು, ಚಂದ್ರ ಮೊದಲಾದವರು ಇನ್ನೂ ಕೆಳಗಿದ್ದಾರೆ. ಯಜ್ಞಾದಿ ಸಾಧನವಾದಂತಹ ಮನಸ್ಸೇ ಚಂದ್ರ ಅಂತ ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ರಿಂದ ಇವರೆಲ್ಲರೂ ಕೂಡ ಮನೋಭಿಮಾನಿ ದೇವತೆಗಳೇ. ಈ ಮನೋಭಿಮಾನಿತ್ವ ಅನ್ನೋದು ಪರ್ಜನ್ಯನವರೆಗೆ ಬಂದಿದೆ. ಸ್ವಾಹಾಯ ಅಪಿ ವಾಕ್ತ್ವಂಚ ಪರ್ಜನ್ಯಸ್ಯ ಮನಸ್ಥಿತಿ ಅಂತ. ಪರ್ಜನ್ಯನು ಕೂಡ ಮನಸ್ಸಿನ ಅಭಿಮಾನಿ. ಶೇಷ ವೀಂದ್ರ ಶಿವಾದೀನ ಮನ ಆದಿ ಸ್ವರೂಪಿಣಾಂ ಆಶ್ರಯೋ ವಾಯುರೇವೈಕಃ ತಸ್ಯ ನಾರಾಯಣ ಸ್ವಯಂ. ಗರುಡ, ಶೇಷ, ರುದ್ರರು ಮೂವರು ಕೂಡ ಮನಸ್ಸಿನ ಅಭಿಮಾನಿಗಳು. ಅವರಿಗೆ ಆಶ್ರಯದಾತನಾದವನು ವಾಯು, ಅವನಿಗೆ ಆಶ್ರಯದಾತನಾದವನು ನಾರಾಯಣ ಅಂತ ಈ ಐತರೇಯ ಉಪನಿಷತ್ತಿನ ಒಂದು ಮಾತು. ತಂದೆಯ ಸಂಪತ್ತಿಗೆ ಮಗನಾದವನು ಉತ್ತರಾಧಿಕಾರಿ ಆಗ್ತಾನೆ. ಹಾಗೆ ಮಗ ಏನು ಗಳಿಸಿರ್ತಾನೆ ಅದಕ್ಕೆಲ್ಲದಕ್ಕೂ ಕೂಡ ತಂದೆಯಾದವನೇ ಅಧಿಪತಿ ಆಗ್ತಾನೆ. ಹಾಗೆ ಗರುಡ, ಶೇಷ, ರುದ್ರಾದಿಗಳು, ಕಾಮ ಮತ್ತು ಅನಿರುದ್ಧ, ಇಂದ್ರ, ಚಂದ್ರ, ಪರ್ಜನ್ಯ ಮೊದಲಾದವರು ಮನೋಭಿಮಾನಿ ದೇವತೆಗಳು ಅಂತ ನಾವು ನೋಡಿದ್ದೀವಿ. ಇವರೆಲ್ಲರಿಗಿಂತಲೂ ಹೆಚ್ಚು ಮನಸ್ಸಿಗೆ ಅಭಿಮಾನಿಗಳಾದವರು ಬ್ರಹ್ಮ ಮತ್ತು ವಾಯುಗಳೇ. ನಮ್ಮ ಮನಸ್ಸಿನ ಎಲ್ಲಾ ಪ್ರೇರಣೆಗಳಿಗೂ ಎಲ್ಲಾ ಕ್ರಿಯೆಗಳಿಗೂ ಅವರೇ ಕಾರಣ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣಿತ ಆಗಿದೆ. ತೇ ವಿಷ್ಣೋರ್ ಮನಸೋ ಜಾತಾಹ. ಈ ಎಲ್ಲಾ ದೇವತೆಗಳು ಕೂಡ ಮನಸ್ಸಿನ ಅಭಿಮಾನಿಗಳು. ಭಗವಂತನ ಮನಸ್ಸಿನಿಂದ ಹುಟ್ಟಿದವರು. ನಮಗೆ ಯಾವುದೇ ಭಗವಂತನ ಕುರಿತಾದಂತಹ ಧರ್ಮ, ತತ್ವಜ್ಞಾನ ಮೊದಲಾದವುಗಳು ಬರಬೇಕಾದ್ರೆ ಅದರಲ್ಲಿ ಆಸಕ್ತಿ ಹುಟ್ಟಿಸುವವನು ಚತುರ್ಮುಖ. ವೇದಗಳನ್ನು ಕೇಳಬೇಕಾದ್ರೆ ಅದರಲ್ಲಿ ಆಸಕ್ತಿ ಹುಟ್ಟಿಸುವವನು ಗರುಡ. ವೇದ ಭಿನ್ನವಾದಂತಹ ಪೌರುಷೇಯ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸುವಂತವರು ಗರುಡ, ಶೇಷ, ರುದ್ರರು. ಇಂದ್ರ ಯಜ್ಞಾದಿಗಳನ್ನು ಮಾಡುವ ಆಸಕ್ತಿಯನ್ನು ಹುಟ್ಟಿಸ್ತಾನೆ. ಮತ್ತೆ ಈ ಮುಖ್ಯ ಪ್ರಾಣ ಜೀವರಿಗೆ ಆ ಭಗವಂತನ ಕುರಿತಾದಂತಹ ಭಕ್ತಿ, ಜ್ಞಾನ ಇತ್ಯಾದಿಗಳು ಮನಸ್ಸಿನಲ್ಲಿ ಮೂಡುವಂತೆ ಮಾಡ್ತಾನೆ. ಹೀಗೆ ಅವರು ಎಲ್ಲರೂ ಮನೋಭಿಮಾನಿಗಳೇ. ಸರಸ್ವತೀ ದೇವಿ ವಾಗಭಿಮಾನಿನಿಯಾದಾಗ ಚತುರ್ಮುಖ ಮನೋಭಿಮಾನಿ, ಮತ್ತೆ ಮುಖ್ಯ ಪ್ರಾಣ ಮನೋಭಿಮಾನಿಯಾದಾಗ ಅವನ ಪತ್ನಿಯಾದಂತಹ ಭಾರತೀ ದೇವಿ ಅವಳು ಮನೋಭಿಮಾನಿನಿ ಆಗ್ತಾಳೆ. ಅದರಿಂದ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನದಾಂಪತ್ಯಾದ್ ವಿಹೀಯತೆ ಅಂತ ಶ್ಲೋಕ ನಾವು ಕೇಳ್ತೇವೆ. ಆ ಶ್ಲೋಕವನ್ನು ಕೇಳಿದಾಗ ಶಿವಾನಿ ಇವರ ದಾಂಪತ್ಯ, ಪ್ರಾಣ ಮತ್ತು ಭಾರತೀಯರ ದಾಂಪತ್ಯ, ಚತುರ್ಮುಖ ಮತ್ತು ಸರಸ್ವತಿಯರ ದಾಂಪತ್ಯ, ಇದೆಲ್ಲವನ್ನೂ ಕೂಡ ನಾವು ನಿತ್ಯ ಧ್ಯಾನಿಸಬೇಕು. ಆ ದಂಪತಿಗಳನ್ನು ಧ್ಯಾನಿಸಬೇಕು. ಆ ದೇವ ದಂಪತಿಗಳನ್ನು ಧ್ಯಾನಿಸಿದಾಗ ಅದರಿಂದ ಸಾಧಕರಾದವರು, ಸ್ತ್ರೀ ಪುರುಷರೆಲ್ಲರೂ ಕೂಡ ಅವಿಚ್ಛಿನ್ನವಾದಂತಹ ದಾಂಪತ್ಯವನ್ನ ಪಡೀತಾರೆ. ಆ ದಾಂಪತ್ಯದ ಮೂಲಕ
ಅಧ್ಯಾತ್ಮದ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದ ವಾಕ್ ಮತ್ತು ಮನಸ್ಸಿನ ದಾಂಪತ್ಯ ಅಂದ್ರೆ ಕೇವಲ ಶಿವಪಾರ್ವತಿಯರ ದಾಂಪತ್ಯ ಅಲ್ಲ, ಚತುರ್ಮುಖ ಸರಸ್ವತಿಯರ ಮತ್ತು ಪ್ರಾಣಭಾರತೀಯರ ದಾಂಪತ್ಯವೂ ಕೂಡ ಹೌದು. ಅದೊಂದು ಹೆಚ್ಚಿನ ಅನುಸಂಧಾನ ನಾವು ಮಾಡಬೇಕಾದದ್ದು. ಆ ಶ್ಲೋಕದಲ್ಲಿ ಉಮಾ ವೈವಾಕ್ ಸಮುದ್ದಿಷ್ಟ ಅಂತಿದೆ. ಉಮಾ ಅಂದ್ರೆ ಕೇವಲ ಪಾರ್ವತಿ ಅಲ್ಲ, ಉಮಾ ಅಂದ್ರೆ ಶಿವ ಪತ್ನಿಯಾದ ಪಾರ್ವತಿ ಅಲ್ಲದೇನೆ ಸರಸ್ವತಿ ಭಾರತೀಯರನ್ನು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ಹೂ ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ, ಮಾ ಅಂದ್ರೆ ಜ್ಞಾನ ಅಂತ ಅರ್ಥ. ಉತ್ಕೃಷ್ಟವಾದಂತಹ ಜ್ಞಾನವುಳ್ಳ ಸರಸ್ವತಿ ಮತ್ತು ಭಾರತೀಯರೇ ಉಮಾ. ಮತ್ತೆ ರುದ್ರ ಎಂಬ ಶಬ್ದದಿಂದ ಮುಖ್ಯ ಪ್ರಾಣನನ್ನು ಮತ್ತು ಚತುರ್ಮುಖನನ್ನು ತಿಳ್ಕೊಳ್ಬೇಕು. ಅವರು ಕೂಡ ಭಯಂಕರವಾದಂತಹ ರೂಪವುಳ್ಳವರು, ಪ್ರಳಯ ಕಾಲದಲ್ಲಿ ಭಯಂಕರವಾದ ರೂಪವನ್ನು ತಾಳೆ ಪ್ರಳಯಕ್ಕೆ ಕಾರಣರಾದ್ರಿಂದ ಅವರನ್ನು ರುದ್ರ ಅಂತ ನಾವು ಧ್ಯಾನಿಸಬಹುದು. ಅದಲ್ಲದೆ ರುಜಾಂ ವಿದ್ರಾವಣ ರುದ್ರಃ, ಭಗವಂತ ರುದ್ರ ಯಾಕೆ? ನಮ್ಮ ರೋಗವನ್ನು ಪರಿಹರಿಸುವುದರಿಂದ. ಇವರು ಕೂಡ ಗರುಡಶೇಷ ರುದ್ರರು ಅಲ್ಲಿರುವಂತಹ ರುದ್ರ, ಪಾರ್ವತೀಪತಿಯಾದ ರುದ್ರ ಅಲ್ಲದೆ ಪ್ರಾಣ ಮತ್ತು ಚತುರ್ಮುಖರು ಕೂಡ ನಮ್ಮೆಲ್ಲ ಮನೋರೋಗಗಳನ್ನು ಪರಿಹರಿಸುವುದರಿಂದ ಅವರನ್ನೇ ನಾವು ರುದ್ರರು ಅಂತ, ಅವರನ್ನು ಕೂಡ ರುದ್ರರು ಅಂತ ಉಪಾಸನೆ ಮಾಡಬೇಕು. ಅದರಿಂದ ಮನೋಭಿಮಾನಿಗಳು ಅವರಿಬ್ಬರೂ ಕೂಡ, ಈ ದಂಪತಿಗಳೆಲ್ಲರೂ ಕೂಡ ಪರಮಾತ್ಮನ ಬಳಿಗೆ ಹೋದರು. ಅಲ್ಲಿ ಭೂತಾತ್ಮ ಅಂತ ಪರಮಾತ್ಮ, ಅವನ ಬಳಿಗೆ ಹೋಗಿ ತಮ್ಮಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿದ್ರು ಅಂತ ನಾವು ತಿಳ್ಕೊಳ್ಬೇಕು. ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಪ್ರಾಣೋವೈ ಆಶಾಯ ಭೂಯಾನ್, ಆಶಾ ಅಂದ್ರೆ ಭಾರತೀ ದೇವಿ, ಅವಳಿಗಿಂತಲೂ ಶ್ರೇಷ್ಠನಾದವನು ಪ್ರಾಣ ಅಂತಾನೆ ವರ್ಣನೆ ಮಾಡಿದ್ದಾರೆ. ಇವರ ಒಂದು ಪ್ರಶ್ನವನ್ನು ಕೇಳಿ ಪಾರ್ವತಿಗಿಂತ ಶಿವ ದೊಡ್ಡವನು, ಭಾರತಿಗಿಂತ ಪ್ರಾಣ ದೊಡ್ಡವನು, ಸರಸ್ವತಿಗಿಂತ ಚತುರ್ಮುಖ ದೊಡ್ಡವನು ಅಂತ ಆ ಪರಮಾತ್ಮ ಹೇಳಿದ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಆದ್ರಿಂದ ಇಲ್ಲಿ ಸರಸ್ವತಿ ಅಂತ ಬಂದ್ರೆ, ಸರಸ್ವತಿ ಅಂದ್ರೆ ಚತುರ್ಮುಖವನ ಪತ್ನಿಯಾದ ಸರಸ್ವತಿಯೂ ಹೌದು, ಭಾರತೀಯೂ ಹೌದು. ಹಾಗೆ ರುದ್ರನ ಪತ್ನಿಯಾದಂತಹ ಪಾರ್ವತಿ ದೇವಿಯನ್ನು ಕೂಡ ಇಲ್ಲಿ ಸರಸ್ವತಿ ಅಂತ ಹೇಳಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಬೇಕು. ಸರಸ್ವತಿ ಎಂಬ ಶಬ್ದಕ್ಕೆ ಸಾಮಾನ್ಯ ಸ್ತ್ರೀ ಅಂತನೂ ಕೋಶದಲ್ಲೇ ಅರ್ಥ ಇದೆ. ಇದೇನು ಪ್ರತ್ಯೇಕವಾದಂತಹ ಅರ್ಥ ಅಲ್ಲ. ಹಿಂದೆ ಅದನ್ನೊಂದು ಬಾರಿ ಹೇಳಿದ್ದೆ ನಾನು. ಭಾರತಿ ಪವಾಮಾನಸ್ಯ ಸರಸ್ವತೀಳಾ ಮಹಿ ಅಂತ ಹೀಗಿದೆ. ಅದರಿಂದ ಸರಸ್ವತಿ ಎಂಬ ಶಬ್ದಕ್ಕೆ ಸಾಮಾನ್ಯ ಒಬ್ಬ ಸ್ತ್ರೀ, ಒಬ್ಬನೊಬ್ಬ ಸ್ತ್ರೀ, ಶ್ರೇಷ್ಠ ಸ್ತ್ರೀ ಹೀಗೆಲ್ಲ ಅರ್ಥ ಇರೋದ್ರಿಂದ ಉಮಾದೇವಿಯನ್ನು ಕೂಡ, ಪಾರ್ವತಿಯನ್ನು ಕೂಡ ಸರಸ್ವತಿ ಎಂಬ ಶಬ್ದದಿಂದ ನಾವು ತಗೊಳ್ಳಿಕ್ಕೆ ತೊಂದರೆ ಇಲ್ಲ. ಪರಮಾತ್ಮ ಹೇಳಿದ್ದು ಮನಸ್ಸಿಗಿಂತ, ವಾಕಿಗಿಂತ ಮನಸ್ಸೇ ಶ್ರೇಷ್ಠ ಅಂತ. ಆಗ ಅವಳು ಅದನ್ನು ವಿವರಿಸುವಂತ ಕೇಳಿದ್ರು. ಆಗ ಆ ಪರಮಾತ್ಮ ಅದನ್ನ ಈ ಮುಂದಿನಂತೆ ಹೇಳಿದ, ಮುಂದಿನಂತೆ ಉತ್ತರಿಸಿದ. ಅವಳು, ನಾನು ಎಲ್ಲರಿಗೂ ಕಾಮಧುಕ್ ಆಗಿದ್ದೇನೆ, ಅಹಂ ವೈ ಕಾಮಧುಕ್ ತುಭ್ಯಂ ಇತಿ ತಂಪ್ರಾಹ ವಾಗಥ. ನಾನು ಕಾಮಧುಕ್ ಆಗಿರುವಾಗ ಮನೋಭಿಮಾನಿಯಾದಂತಹ ದೇವತೆ ನನಗಿಂತ ಶ್ರೇಷ್ಠ ಆಗುವುದು ಹೇಗೆ ಅಂತ ಅವಳ ತಾತ್ಪರ್ಯ ಆಗಿತ್ತು. ನಾನು ಕಾಮಧೇನುವಿನ ರೂಪದಲ್ಲಿ ಎಲ್ಲವನ್ನೂ ಬೇಕಾದವರಿಗೆಲ್ಲರಿಗೂ ಕೊಡ್ತಾ ಇರುವಾಗ ಮನೋಭಿಮಾನಿಯಾದ ದೇವ ನನಗಿಂತ ಶ್ರೇಷ್ಠ ಆಗುವುದು ಹೇಗೆ ಅಂತ ಅವಳ ತಾತ್ಪರ್ಯ. ಅದನ್ನು ಕೂಡ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ ಹಿಂದೆ ನೋಡಿದ್ದೇವೆ ನಾವು. ವಾಚಂ ಧೇನು ಉಪಾಸೀತ, ಈ ವಾಗಭಿಮಾನ್ಯ ದೇವತೆಯನ್ನ ಧೇನು ಅಂತ ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವಳಿಗೆ ಸ್ವಾಹಾಕಾರ, ಸ್ವಧಾಕಾರ, ಹಂತಕಾರ, ವಷಟ್ಕಾರ ಅಂತ 4 ಸ್ಥಾನಗಳಿವೆ. ಸ್ವಾಹಾಕಾರ ಮತ್ತು ವಷಟ್ಕಾರಗಳನ್ನು ದೇವತೆಗಳು ಉಪಯೋಗಿಸಿ ಬದುಕಿದ್ದಾರೆ. ಹಂತಕಾರವನ್ನು ಅವಲಂಬಿಸಿ ಮನುಷ್ಯರು ಬದುಕಿದ್ದಾರೆ. ಸ್ವಧಾಕಾರವನ್ನು ಅವಲಂಬಿಸಿ ಪಿತೃಗಳು ಬದುಕಿದ್ದಾರೆ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವರ್ಣಿತ ಆಗಿದೆ. ಹೀಗೆ ನಾನು ಕಾಮಧುಕ್, ಜಗತ್ತೆಲ್ಲದಕ್ಕೂ ಏನನ್ನು ಬೇಕಾದೆಲ್ಲವನ್ನು ಕೊಡ್ತಾ ಇರೋದ್ರಿಂದ ನಾನು ಶ್ರೇಷ್ಠಳಾಗಬೇಕು, ನನಗಿಂತ ಮನಸ್ಸು ಶ್ರೇಷ್ಠ ಆಗುವುದು ಹೇಗೆ ಅಂತ ಅವಳ ತಾತ್ಪರ್ಯ. ವಸ್ತುತಃ ಅವಳಿಗೆ ಹಾಗೇನು ಜಿಜ್ಞಾಸೆ ಇಲ್ಲ. ಪಾರ್ವತಿಗೆ ಶಿವ ತನಕ್ಕಿಂತ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಸಂದೇಹ ಏನಿಲ್ಲ. ಹಾಗೆ ಭಾರತೀಯ ಸರಸ್ವತಿಯರಿಗೆ ತಮಗಿಂತ ಪ್ರಾಣ ಮತ್ತು ಚತುರ್ಮುಖರು ಯಾಕೆ ಶ್ರೇಷ್ಠರು ಅನ್ನೋದ್ರ ಬಗ್ಗೆ ಸಂದೇಹ ಏನಿಲ್ಲ. ಜಗತ್ತಿಗೆ ಅದನ್ನು ತಿಳಿಸುವ ಅವರ ಉದ್ದೇಶ ಮಾತ್ರ ಇದೆ ಅಷ್ಟೆ. ಹೀಗೆ ಜಗತ್ತಿನ ಅನುಗ್ರಹಕ್ಕಾಗಿ ಅವಳು ಮಾಡಿದ ಪ್ರಶ್ನಕ್ಕೆ ಆ ಭೂತಾತ್ಮ, ಪರದೈವನಾದಂತಹ ಪರಮಾತ್ಮ ಏನು ಉತ್ತರ ಕೊಟ್ಟ ಅಂತನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.